ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರಣಾಮ ರೀ ಎಲ್ಲರಿಗೂ. ನೋಡ್ರಿ, ಇಂದ ಕಂಬಿ ಪೂಜೆ ಮಾಡತ್ತೇವಿ. ಕಂಬಿ ಬಂತು ನಮ್ಮ ಮನೆ ಬಾಗಿಲೊಳಗೆ. ಅಲ್ಲಿ ನಿಂತಾರಲ್ರಿ, ಅವರು ನನ್ನ ಹಸ್ಬೆಂಡನ ಫಾದರ್ ಅದಾರು. ಸ್ವಲ್ಪ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅವ್ರದ್ದು. ಒಮ್ಗಿಲೆ ಅಳಕ್ಕೆ ಚಾಲು ಮಾಡ್ತಾರು. ಭಾಳ ಇಮೋಷ್ನಲ್ ಫೇಸ್ ಐತೆ ನಮಗೂ. ಆದ್ರೂ ಹೆಂಗೆ ರೀ ಸಂಭಾಳ್ಸ್ಕೊಂಡು ಹೋಗತ್ತೇವೆ ರೀ. ಅಂದ್ರೆ ಅವರಲ್ಲಿ ನಿಂತ್ಕೊಂಡು ಅಳಾಕತ್ತಾರಲ್ಲ, ಅದಕ್ಕೆ ಆಮೇಲೂ ಹಂಗೆ ಮಾಡಿದ್ದಾರೆ ಅವ್ರು ಸ್ವಲ್ಪ ಟೈಮ್ವರೆಗೂ. ಈಗ ನೋಡ್ರಿ, ಆರತಿ ಮಾಡ್ತೀವಿ. ಆರತಿ ಮಾಡಿ ಒಳಗೆ ತೊಗೋತೀವಿ. ಆಮೇಲೆ ನಿಮಗೆ ಮುಂದಿನ ಥರದ್ದು ಹೇಳ್ತೇನೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಈಗ ನೋಡ್ರಿ, ಶ್ರೀಶೈಲ ಪದಯಾತ್ರಕ್ಕೆ ಜನ ಹೋಗ್ತಾರಲ್ಲ, ಅದು ಹೆಂಗೆ ನಮ್ಮದು ಮನೆ ದೇವ್ರು ಐತಿ. ಪ್ಲಸ್ ಭಾಳ ಜನ ನಡ್ಕೊತ ಹೋಗ್ತಾರೆ. 2 crore ಪ್ಲಸ್ ಜನ ಇದ್ರಂತ ಹೇಳಕತ್ತಿದ್ರು ಅವ್ರು ಬಂದವರು. ಇದು ಕಂಬಿ ಏನಿರ್ತೈತಲ್ರಿ, ಕಂಬಿ ತೊಗೊಂಡು ನಡ್ಕೊತ ಹೋಗಿರ್ತಾರೆ ಅಲ್ಲಿ ಪೂಜಾ ಮಾಡಕ್ಕಂತ ಹೇಳಿ. ಅಂದ್ರೆ ಅಲ್ಲಿ ದೇವ್ರ ಕಂಬಿ ತೊಗೊಂಡು ಪದಯಾತ್ರೆಗೆ ಹೋಗಿರ್ತಾರೆ, ನಡ್ಕೊತ ಹೋಗಿರ್ತಾರೋ ಜನ. ಅವ್ರ ಜೊತೆಗೆ ಬಾಕಿ ಜನನೂ ಹೋಗಿರ್ತಾರೋ. ನಾವು ಹಿಂಗೆ 3 ಸಲ ಹೋಗಿ ಬಂದೇವಿ. ಆಮೇಲೆ ಇದೇನು ಮಾಡ್ತಾರಂತಂದ್ರೆ, ಕಂಬಿ ಹೋಗೋಕ್ಕಿಂತ ಮೊದಲು ಒಂದು ಪೂಜೆ ಆಗ್ತೈತೆ ರೀ. ಮನೆಗೆ ಕರೆದು ಕಂಬಿ ಪೂಜೆ ಮಾಡಿ ಎಲ್ಲ ಊರೊಳಗದು ಕರೆದೆಲ್ಲ ಪೂಜೆ ಮಾಡಿ ಕಳಿಸ್ತಾರೆ. ಆಮೇಲೆ ಕಂಬಿ ಬಂದ ಮೇಲೆ ಭ್ರಮರಾಂಬೆ ದೇವಿ ಮತ್ತು ಕಂಬಿ ಅಂದ್ರೆ ಮಹಾದೇವ ಮತ್ತು ಪಾರ್ವತಿ ಇಬ್ಬರದೂ ಅದು ಪೂಜೆ ಮಾಡ್ತಾರೆ ಬಂದ ಮೇಲೆ. ಆಮೇಲೆ ಇದ್ರದ್ದು ಇನ್ನೊಂದು ಏನಂತಂದ್ರೆ, ಇದು ಒಂದು 12 ಜ್ಯೋತಿರ್ಲಿಂಗ ಒಳಗೆ ಶ್ರೀಶೈಲ ಮಲ್ಲಿಕಾರ್ಜುನ್ ಒಂದು ಜ್ಯೋತಿರ್ಲಿಂಗ ಹೆಂಗೈತೆ ಅಂದ್ರೆ, ಅಲ್ಲಿ ಶಕ್ತಿ ಪೀಠನೂ ಐತಿ. ಜೊತೆಗನ ಮಾ ಪಾರ್ವತಿ ಅಂದ್ರೆ ಭ್ರಮರಾಂಬೆ ರೂಪ ಒಳಗಲ್ಲೇಕದಾಳು. ಮತ್ತು ಮಹಾದೇವಲ ಏನದಾರಲ್ಲ, ಅವರು ಮಲ್ಲಿಕಾರ್ಜುನ್ ರೂಪ ಒಳಗಲ್ಲದಾರು. ಭ್ರಮರಾಂಬೆ ದೇವಿ ಅಲ್ಲಿ ಇದ್ರ ರೂಪ ಒಳಗದಾರು. ಹಿಂಗಾಗಿ ಎರಡೂ ಥರದ್ದು ಆಶೀರ್ವಾದ ನಾವು ಒಂದೇ ಇದ್ರೊಳಗೆ ತೊಗೋಬೋದು. ಇದು ನಮ್ಮ ಇದ್ರೊಳಗೆ ಐತಿ. ನಾವು ಹೋಗೋದು ಹಿಂಗೆಲ್ಲ ಇದನ್ನು ಮಾಡೋದು ನಮ್ಮ ಪರಂಪರೆ ಒಳಗೆ ಐತಿ ನೋಡ್ರಿ. ಇದು ಎಷ್ಟು ಚಲೋ ಐತಿ. ಆಮೇಲೆ ಸಾಕಷ್ಟು ಜನ ಇನ್ನೊಂದು ಏನಂತಂದ್ರೆ, ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ 14-15 ದಿನ ಹತ್ತೈತಿ. ನಡು ಊಟದ ವ್ಯವಸ್ಥೆ ಆಗಲಿ, ಆಮೇಲೆ ನಾಷ್ಟದ ವ್ಯವಸ್ಥೆ ಆಗಲಿ, ಎಲ್ಲ ಸಾಮುದಾಯಿಕ. ಅವಾಗ ನಮ್ಮದು ಯೂನಿಟಿ ಅನ್ನೋದು ಹೆಂಗೆ ಅನ್ನೋದು ಗೊತ್ತಾಗ್ತೈತಿ. ಈವನ್ ಆಂಧ್ರ ಒಳಗೆ ಎಂಟ್ರಿ ಮಾಡಿದ ಕೂಡಲೇನು ಏನು ಬ್ಯೂಟಿಫುಲ್ ಅರೇಂಜ್ಮೆಂಟ್ ಮಾಡಿರ್ತಾರೆ ರೀ. ಅದನ್ನು ಶಬ್ದಲ್ಲೇ ಹೇಳಿದ್ರೆ ಇದಾಗಂಗಿಲ್ಲ. ಅದನ್ನು ನಾವು ಹೋಗಿ ನೋಡ್ಬೇಕು, ಅವಾಗ ಗೊತ್ತಾಗ್ತದೆ ಅವ್ರದ್ದು ಎಷ್ಟು ಇದನ್ನು ಮಾಡಿರ್ತಾರೆ ಅಂಥೇಳಿ. ಆಮೇಲೆ ಯಾರ್ಯಾರಿಗೆ ನಡ್ಕೊತ ಹೋಗ್ತಾರಲ್ಲ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡೋದಾಗಲಿ, ಅಥವಾ ಏನೇನು ಅವ್ರ ಜರೂರತ್ ಐತಲ್ಲ ಅದನ್ನೆಲ್ಲ ಪೂರ ಮಾಡ್ತಾರೆ. ಇದೇನು ಗೌರ್ಮೆಂಟಿಂದ ಏನಲ್ಲ, ಎಲ್ಲ ನಮ್ಮ ಜನ ಕೂಡಿನ ನಾವು ಮಾಡಿದ್ದು. ಇದು ನೋಡ್ರಿ ಎಷ್ಟು ಚಂದ ಐತಿ. ಇನ್ನು ಆರತಿ ಶುರು ಆಗ್ತೈತೆ ರೀ. ಇದಾದ ಕೂಡಲೇ ಆರತಿ ಹಾಡು ಕೇಳ್ರಿ. ನಾವು ಪೂರ ಏನು ಇಟ್ಟಿಲ್ಲ, ಕಟ್ ಮಾಡೇನೆ ಇಟ್ಟಿದ್ದೀನಿ, ಭಾಳ ಜಾಸ್ತಿ ಲೆಂದಿ ಆಗಬಾರ್ದು ಅಂತೇಳಿ. ಎಷ್ಟು ಚಂದ ಹಾಡ್ತಾರೆ ರೀ ಅವ್ರು. ಎಷ್ಟು ಮಹತ್ವವಾದದ್ದು ಇದೈತೆ ಅದ್ರೊಳಗೆ. ಆಮೇಲೆ ಎಷ್ಟು ಅರ್ಥಪೂರ್ಣವಾಗೈತಿ. ಅದನ್ನು ಕೇಳ್ರಿ, ಮನಸ್ಸಿಗೆ ಭಾಳ ಸಮಾಧಾನ ಆಗ್ತೈತಿ. ಯಾವುದೂ ಏನೋ ಸಂಕಟ ಇದ್ರೂ ಪಾರಾಗ್ತೈತಿ ಅನ್ನುವಂಥದ್ದು ಒಂದು ಏನೋ ಭರವಸೆ ಬರ್ತೈತಲ್ಲ, ಅದನ್ನು ಕೇಳ್ರಿ. ಭಾಳ ಭಾಳ ಚಲೋ ಅನಿಸ್ತೈತಿ. ಈಗ ಕೇಳ್ರಿ, ಅದನ್ನು ಹಚ್ತೇನೆ ನೋಡ್ರಿ. ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನ ಬನ್ನಿ. ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನ ಬನ್ನಿ. ಮಲ್ಲಯ್ಯನ ನೋಡನ ಬನ್ನಿ. ಮಲ್ಲಯ್ಯನ ನೋಡನ ಬನ್ನಿ. ಎಲ್ಲಾ ದೇವಂಗಳ ದೊಡೆಯ ಬಲ್ಲಿದನೋ ಚೆನ್ನ ಮಲ್ಲ. 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 ಅನ್ನದಾನ ಬೋಳೆ ಮಲ್ಲ, ಚಿನ್ನದ ಗುಡಿ ಚೆನ್ನ ಮಲ್ಲ. ಅನ್ನದಾನ ಬೋಳೆ ಮಲ್ಲ, ಚಿನ್ನದ ಗುಡಿ ಚೆನ್ನ ಮಲ್ಲ. ಚಿನ್ನದ ಗುಡಿ ಚೆನ್ನ ಮಲ್ಲ. ಚಿನ್ನದ ಗುಡಿ ಚೆನ್ನ ಮಲ್ಲ. ಎಲೆ ನೋಡಿದರೆ ತಾನಲ್ಲ, ನೆಂಬಿದ ಭಕ್ತರಿಗಾನಲ್ಲ. 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 ಉದಿಯಾಲೆದ್ದೋ ನೆನಮನವೇ ಮದನಾರಿ ಶಿವಶರಣರ. ಉದಿಯಾಲೆದ್ದೋ ನೆನಮನವೇ ಮದನಾರಿ ಶಿವಶರಣರ. ಮದನಾರಿ ಶಿವಶರಣರ. ಮದನಾರಿ ಶಿವಶರಣರ. ಕದಳಿಯ ಬನದೊಡೆಯನ ನೆನದರ ಪದವಿಗಾರು ಚೆನ್ನ ಮಲ್ಲ. ಕದಳಿಯ ಬನದೊಡೆಯನ ನೆನದರ ಪದವಿಗಾರು ಚೆನ್ನ ಮಲ್ಲ. ಕದಳಿಯ
ವನದೊಡೆಯನ ನೆನದರ ಪದವಿಗಾರು ಚೆನ್ನ ಮಲ್ಲ ವನದೊಡೆಯನ ನೆನದರ ಪದವಿಗಾರು ಚೆನ್ನ ಮಲ್ಲ ಏ ಹೊತ್ತಲೆದ್ದು ಸದ್ಗುರುವಿನ ಪಾದಂದರತಿಯಲಿಂದಾಡೆನ ಮನವೇ ಹೊತ್ತಲೆದ್ದು ಸದ್ಗುರುವಿನ ಪಾದಂದರತಿಯಲಿಂದಾಡೆನ ಮನವೇ ಅರತಿಯಲಿಂದಾಡೆನ ಮನವೇ ಅರತಿಯಲಿಂದಾಡೆನ ಮನವೇ ಏ ಮಾಮಲ್ಲೇಶನ ಪಾದವ ನೆನೆದರೆ ಮಾಡಿದ ಪಾಪ ಪರಿಹಾರ ಮಾಮಲ್ಲೇಶನ ಪಾದವ ಹಿಡಿದರೆ ಮಾಡಿದ ಪಾಪ ಪರಿಹಾರ ಏ ಮುದಿಮಲ್ಲೇಶನ ಪಾದವ ಹಿಡಿದರೆ ಜನ್ಮದ ಪಾಪ ಪರಿಹಾರ ಮುದಿಮಲ್ಲೇಶನ ಪಾದವ ಹಿಡಿದರೆ ಜನ್ಮದ ಪಾಪ ಪರಿಹಾರ ಏ ಏಳುತ್ತ ನೆನೆದರೆ ಬೋಳ್ಯಾರಾಯನ ಚೋಳ್ಯರವನಿ ಮನೆಗಳೆದವನ ಏಳುತ್ತ ನೆನೆದರೆ ಬೋಳ್ಯಾರಾಯನ ಚೋಳರವನಿ ಮನೆಗಳೆದವನ ಚೋಳ್ಯರವನಿ ಮನೆಗಳೆದವನ ಚೋಳರವನಿ ಮನೆಗಳೆದವನ ಏ ವೇಳೆ ನಿಟ್ಟು ಚಾರ ಮಗಳಿದನ ಬಾಳಲೋಟಿ ಚೆನ್ನ ಮಲ್ಲ ವೇಳೆ ನಿಟ್ಟು ಚಾರ ಮಗಳಿದನು ಬಾಳಲೋಟಿ ಚೆನ್ನ ಮಲ್ಲ ಏ ವೇಳೆ ನಿಟ್ಟು ಚಾರ ಮಗಳಿದನ ಬಾಳಲೋಟಿ ಚೆನ್ನ ಮಲ್ಲ ವೇಳೆ ನಿಟ್ಟು ಚಾರ ಮಗಳಿದನು ಬಾಳಲೋಟಿ ಚೆನ್ನ ಮಲ್ಲ ಏ ಎಲ್ಲೆಂದಲ್ಲಿಗೆ ಹೋದರಾತ ಏನು ಕೊಡುವನೋ ಮಲ್ಲಯ್ಯ ಇಲ್ಲಿಂದಲ್ಲಿಗೆ ಹೋದಾರ ಏನು ಕೊಡುವನೋ ಮಲ್ಲಯ್ಯ ಏನು ಕೊಡುವನೋ ಮಲ್ಲಯ್ಯ ಏನು ಕೊಡುವನೋ ಮಲ್ಲಯ್ಯ ಏರಿ ನಂದರ ಕುದುರೆ ಛತ್ರಿಗೆ ಸಂಪತ ಕೊಡುವನು ಮಲ್ಲಯ್ಯ ಏರಿ ಬಂದರ ಕುದುರೆ ಛತ್ರಿಗೆ ಸಂಪತ ಕೊಡುವನು ಮಲ್ಲಯ್ಯ ಏ ಬೇಡಿ ಬಂದರ ಕುದುರೆ ಛತ್ರಿಗೆ ಸಂಪತ ಕೊಡುವನು ಮಲ್ಲಯ್ಯ ಬೇಡಿ ಬಂದರ ಕುದುರೆ ಛತ್ರಿಗೆ ಸಂಪತ ಕೊಡುವನು ಮಲ್ಲಯ್ಯ ಏ ಧನವ ಕೊಡುವ ಧನ ಧಾನ್ಯವ ಕೊಡುವ ಶ್ರೀಯ ಕೊಡುವ ಸಂಪತ ಕೊಡುವ ಧನವ ಕೊಡುವ ಧನ ಧಾನ್ಯವ ಕೊಡುವ ಶ್ರೀಯ ಕೊಡುವ ಸಂಪದ ಕೊಡುವ ಶ್ರೀಯ ಕೊಡುವ ಸಂಪತ ಕೊಡುವ ಶ್ರೀಯ ಕೊಡುವ ಸಂಪದ ಕೊಡುವ ಯತಿ ಮುದ್ದಾಡು ಬಾಲನ ಕೊಟ್ಟರೆ ನಿಮ್ಮಯ ಧರ್ಮಾಚನಮಲ್ಲ ಎದೆ ಮುದ್ದಾಡು ಬಾಲನ ಕೊಟ್ಟರೆ ನಿಮ್ಮಯ ಧರ್ಮಾಚರಣಮಲ್ಲ ಏ ಜೋಜೋ ಎಂಬು ಕಂದನ ಕೊಟ್ಟರೆ ನಿಮ್ಮಯ ಧರ್ಮಾಚನಮಲ್ಲ ಜೋಜೋ ಎಂಬು ಕಂದನ ಕೊಟ್ಟರೆ ನಿಮ್ಮಯ ಧರ್ಮಾಚರಣಮಲ್ಲ ಏ ಜಡಿಯ ಮಕ್ಕಳ ನೆತ್ತಿಕೊಂಡು ತಡೆಯದ ಬರುವೆನು ನಿನಗಿರಿಗೆ ಜಡಿಯ ಮಕ್ಕಳ ಎತ್ತಿಕೊಂಡು ತಡೆಯದ ಬರವೆನು ನಿನಗಿರಿಗೆ ತಡೆಯದ ಬರುವೆನು ನಿನಗಿರಿಗೆ ತಡೆಯದ ಬರವೆನು ನಿನಗಿರಿಗೆ ಏ ಒಡಿಯ ಚೆನ್ನ ಬೋಳೆ ಮಲ್ಲ ಬಿಡಲಾರು ನಿನ ಪಾದಗಳ ಒಡಿಯ ಚೆನ್ನ ಬೋಳೆ ಮಲ್ಲ ಬಿಡಲಾರು ನಿನ ಪಾದಗಳ ಏ ಒಡಿಯ ಚೆನ್ನ ಬೋಳೆ ಮಲ್ಲ ಬಿಡಲಾರು ನಿನ ಪಾದಗಳ ಒಡಿಯ ಚೆನ್ನ ಬೋಳೆ ಮಲ್ಲ ಬಿಡಲಾರು ನಿನ ಪಾದಗಳ ಏ ಎತ್ತು ಕಂಠಲಿ ಸೌಭಾಗ್ಯ ಮುತ್ತೈದಾರ ಮೊದಲಾಗಿ ಎತ್ತು ಕಂಡಲಿ ಸೌಭಾಗ್ಯ ಮುತ್ತೈದಾರ ಮೊದಲಾಗಿ ಮುತ್ತೈದಾರ ಮೊದಲಾಗಿ ಮುತ್ತೈದಾರ ಮೊದಲಾಗಿ ಏ ಎತ್ತಿದ ಮಕ್ಕಳ ಸವಾಗಿ ಬಂದರ ಒಪ್ಪಿಸಿಕೋ ನಿಮ್ಮ ಹರಕೆಗಳ ಎತ್ತಿದ ಮಕ್ಕಳ ಸವಾಗಿ ಬಂದರು ವಾಪಿಸಿಕೋ ನಿಮ್ಮ ಹರಕೆಗಳ ನಾನೇನೆಂಬುದು ಬೀಳಿರಿ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ ಸ್ನಾನುಭವ ಸುಖ ತಾನೇ ಕೈ ಸೇರಿ ಅನುಭವಿ ಸ್ನಾನುಭವ ಸುಖ ತಾನೇ ಕೈ ಸೇರಿ ಅನುಭವಿ ಲಿಂಗಕ್ಕೆ ಮನವಪ್ಪಿ ಬೆಳಗಿರಿ ಜ್ಞಾಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಕೊಟ್ಟಾನ ಶಿವಯಮಗೆ ಮಾಡಿದ ಫಲದಿಂದ ಕೊಟ್ಟಾನ ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಎಂದು ಕರೆಯಿರಿ ಜ್ಞಾಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಯಶೋ ನಾಮ ರೂಪಭ್ಯಂ ಯಾ ದೇವಿ ಸರ್ವಮಂಗಳ ತಯೋ ಸಂತಾತಕೋ ಸಂತೃತೋ ಜಯ ಮಂಗಲಂ ಜಯ ಮಂಗಲಂ ಜಯ ಪಾರ್ವತಿ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ ಭ್ರಮರಾಂಬಾ ಮಾತಾ ಕಿ ಜೈ ಶ್ರೀ ಗಿರಿಭದ್ರೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಬಸವೇಶ್ವರ ಮಹಾರಾಜ್ ಕಿ ಜೈ ಶ್ರೀ ದುರ್ಗುಂಡೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಅನ್ನಪೂರ್ಣೇಶ್ವರ ಮಹಾರಾಜ್ ಕಿ ಜೈ ಜೈ ಮಂಗಲಂ ಜಯ ಪಾರ್ವತಿ ಕೇಳಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚಲೋ ಅನಿಸ್ತೈತಲ್ಲ, ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತೈತಿ. ಏನಾದ್ರೂ ದೇವ್ರ ಪವರನ್ನು ಬೇರೆ ಐತಲ್ಲ. ಆಮೇಲೆ ಇದನ್ನೆಲ್ಲ ಪೂಜಾ ಅದು ಮುಗಿಸಿದ ಮೇಲೆ ರೀ
ದೇವರಿಗೆ ಪ್ರಸಾದ ತೋರಿಸ್ಬೇಕು, ನೈವೇದ್ಯ ತೋರಿಸ್ಬೇಕು ಅಂಥೇಳಿ ಇದನ್ನು ಮಾಡಕತ್ತಿದ್ವಿ. ಆಮೇಲೆ ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಆರತಿನೂ ಕೊಟ್ವಿ ನಾವು, ಅವ್ರವ್ರು ಒಬ್ಬೊಬ್ಬರನ್ನ ಬಂದು ಆರತಿ ಮಾಡಲಿ ಅಂತೇಳಿ. ಆಮೇಲೆ ಇವರು ನಾನು ಮೇಡ್ಸ್ಗೂ ಹೇಳಿದ್ನಿ, ನೀವು ಎಲ್ಲ ಬಂದು ಆರತಿ ಮಾಡಿರಿ, ದೇವ್ರ ಆಶೀರ್ವಾದ ತಗೋರಿ ಅಂಥೇಳಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ದೇವರಿಗೆ ಪ್ರಸಾದ ತೋರಿಸ್ಬೇಕಲ್ಲ. ಸೊ ನಾವೇನೇನು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ದೇವರಿಗೆ ಅವರು 4 ಏನೋ ಇದನ್ನು ಮಾಡಂತಂದ್ರು, ನೈವೇದ್ಯ ತೋರಿಸ್ಬೇಕಂತೇಳಿ. ಟೀಕ್ ಆಯ್ತು, 4 ಮಾಡಿದ್ವಿ. ಒಂದು ದೇವರಿಗೆ ನಮ್ಮ ಮನೆ ಒಳಗೆ, ಆಮೇಲೆ ಇನ್ನೊಂದು ಅಲ್ಲೇ ಮನೆ ದೇವರಿಗೆ. ಒಂದು ಕೆಲವೊಂದೇನು ಕಂಬಿಗದು ಇರ್ತಾವೆ ಅಂಥೇಳಿ, ಅವೇನೇನೋ ಬೇರೆ ರೂಲ್ಸ್ ಇರ್ತಾವೆ ಕಾಣ್ತದೆ. ಅದನ್ನೆಲ್ಲ ತಯಾರಿ ಮಾಡಿದ್ವಿ ನೋಡಿರಿ. ನಾರ್ಮಲ್ ಪುಲಾವ್, ಆಮೇಲೆ ಇದು ಶೀರಾ, ಆಮೇಲೆ 2 ಟೈಪ್ ಪಲ್ಯ ಮತ್ತು ಚಪಾತಿ. ಹಿಂಗೆ ಈ ಸಲ ಆ್ಯಕ್ಚುಲಿ ನಾವು ಮೆಂಟಲಿ ಅಷ್ಟು ಪ್ರಿಪೇರ್ ಇರಲಿಲ್ಲ, ಬಿಕಾಸ್ ಹಿಂಗೆ ಪೂಜೆ ಆಗ್ತದೆ ಅನ್ನೋದು ನಾವು ಅಂದ್ಕೊಂಡೇ ಇರಲಿಲ್ಲ. ಇದೇನೋ ಬೈ ಗಾಡ್ಸ್ ಗ್ರೇಸ್ ಆಗೈತಿ. ತೋ ಭಾಳ ನಮ್ಗೆ ಚಲೋ ಅನ್ಸೈತ್ರಿ ಇದು. ನೆಕ್ಸ್ಟ್ ಟೈಮ್ ನೋಡಿರಿ ಫುಲ್ ಫ್ಲೆಜ್ ಒಳಗೆ ಇದನ್ನು ಮಾಡಿ ಸರಿಯಾಗಿ ಮಾಡ್ತೇವೆ. ಅಕ್ಯುರೇಟ್ಲಿ ಅವರು ಎಲ್ಲ ಹೆಂಗೆ ಹೇಳಿದಾರಲ್ಲ ಅದೇ ಟೈಪು ಮಾಡೋಕೆ ನೋಡ್ತೇವೆ ನಾವು. ಆಮೇಲೆ ಊಟದ್ಕಿಂತ ಬಡಿಸೋದ್ಕಿಂತ ಮೊದಲು ರೀ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಹಿಂಗೆ ಸಾಷ್ಟಾಂಗ ನಮಸ್ಕಾರ ಹಾಕಬೇಕು. ಬಟ್ ಅಲ್ಲಿ ಜಾಗ ಇರಲಿಲ್ಲ ಅಂತ ಫಸ್ಟ್ ಕಂಬಿ ಬಂದಾಗ ನಾ ಮಾಡಿದ್ನಿ. ಇವಾಗೇನು ಭ್ರಮರಾಂಬೆ ಪೂಜಾ ಮತ್ತು ಕಂಬಿದು 2 ಐತಿ. ಆ ಟೈಮ್ನಾಗ ಪ್ರದು ಅಷ್ಟು ಮಾಡಿದರು. ಹಿಂಗೆ ನಮಸ್ಕಾರ ಮಾಡಿ ಅವ್ರ ದೇವ್ರದ್ದು ಏನೇನು ಹೆಸರು ತಗೋತಾರೋ, ಆಮೇಲೆ ಅವ್ರಿಗೆ ನಾವು ಅಶ್ಯೂರೆನ್ಸ್ ಕೊಡಬೇಕು, ನಾವು ಪ್ರತಿ ಸಲ ಚಲೋ ತಂಗೆ ನಡ್ಸ್ಕೊಂಡು ಕೊಡ್ತೇವೆ ನಿಮಗೆ ಇದನ್ನೆಲ್ಲ ಅಂತೇಳಿ ಒಂದು ಅಶ್ಯೂರೆನ್ಸ್ ಅವ್ರ ಕಡೆಯಿಂದ ತೊಗೋತಾರೆ. ಹೌದಾ, ಆಯ್ತು ರೀ, ನಾನು ನಡೆಸ್ಕೊಡ್ತೇನೆ ಅಂತ ಹಿಂಗೆ ಹೇಳ್ಬೇಕಂತೇಳಿ. ಆಮೇಲೆ ಅವರೆಲ್ಲ ಊಟ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವ್ರು ಊಟ ಸ್ಟಾರ್ಟ್ ಮಾಡಬೇಕಾದ್ರೂ ಅವ್ರೇನು ಕೊಳ್ಳೊಳಗೆ ಲಿಂಗ ಹಾಕೊಂಡಾರಲ್ರಿ, ಅದಕ್ಕೂ ಅವ್ರ ನೈವೇದ್ಯ ತೋರ್ಸಿನ ಆಮೇಲೆ ಮುಂದಿನ ಊಟ ಮಾಡ್ತಾರೆ. ಎಷ್ಟು ಚಂದ ಅದ ನೋಡ್ರಿ ಇವೆಲ್ಲ, ಭಾಳ ಚಲೋ ಅನ್ಸಕತ್ತೈತಿ ನನಗೆ. ಆಮೇಲೆ ಸಣ್ಣ ಸಣ್ಣ ಮಕ್ಕಳು ಬಂದಿದ್ದು, ಹುಡುಗಿಯರು ಬಂದಿದ್ರು, ಹುಡುಗರು ಬಂದಿದ್ರು. ಭಾಳ ಓವರ್ವೆಲ್ಮಿಂಗ್ ಇದು ಚಲೋ ಅನ್ಸಕತ್ತೈತಿ ನಮಗೆ. ಇದು ನೋಡ್ರಿ ದೇವ್ರದೆಲ್ಲ ಹೆಸರು ಹೆಂಗೆ ತೊಗೊಳಕತ್ತಾರೆ, ಎಷ್ಟು ಚಂದ ಅವ್ರ. ಶಿವಮಾರ್ಗಿರಿ ಮೇಲ್ಗಿರಿ ಸಿದ್ಧಾಯ ಸರ್ವಾಯಿ ಮಾನ್ಪಲಯ್ಯ ಕೊಳ್ಳ ವಿಮೆ ಸರ್ವಾಯಿ ಮಾನ್ಪಲಯ್ಯ ಪಂಚಾವಧಾರಿ ಪಲ್ಲ ಸರ್ವಾಯಿ ಮಾನ್ಪಲಯ್ಯ ಅಡಿಕೆ ಸರಸಿಕ್ರೆ ಸರ್ವಾಯಿ ಮಾನ್ಪಲಯ್ಯ ಬಂಗಾರ ಪಳಿದನ ಮಲಿಕ ಸರ್ವಾಯಿ ಮಾನ್ಪಲಯ್ಯ ಹತ್ತಿ ಕಟ್ಟಿ ಮಲಿಕ ಸರ್ವಾಯಿ ಮಾನ್ಪಲಯ್ಯ ಯಾರಿ ವಿಷಯ ಸರ್ವಾಯಿ ಮಾನ್ಪಲಯ್ಯ ಗಂಗಾ ಜ್ಯೋತಿಲಿಂಗ ಸರ್ವಾಯಿ ಮಾನ್ಪಲಯ್ಯ ಕಂಡಕ ಬಯಲು ಮಾಡುವರ ಸರ್ವಾಯಿ ಮಾನ್ಪಲಯ್ಯ ಸದಾಕಾಲ ಹಿಂಗ ನಡೆಸ್ತಾವ ಕೃಪಾ ಜೈ ನೋಡ್ರಿ ಈ ಪ್ರಕಾರ ಎಲ್ಲ ಇಲ್ಲಿ ಪದ್ಧತಿಗಳದಾವು, ಹೀಗೆಲ್ಲ ಇದನ್ನು ಮಾಡ್ತಾರೆ. ಆಮೇಲೆ ಇದೆಲ್ಲ ಆದ ಕೂಡಲೇ ಅವರು ಊಟ ಮಾಡಕತ್ತರು. ಹುಡುಗರನ್ನು ಕಾಫಿ ಎಂಜಾಯ್ ಮಾಡಿದ್ದು ಊಟ ಅದು ಎಲ್ಲ. ನಾವು ಎಲ್ಲ ಊಟಕ್ಕೆ ಬಡ್ಸಾಕತ್ತಿದ್ವಿ ಅವ್ರಿಗೆ, ಯಾವುದೂ ಏನೂ ಕಮ್ಮಿ ಆಗಬಾರ್ದು ಅಂತೇಳಿ. ಆ್ಯಂಡ್ ಹೇಳಿದ್ನಲ್ರಿ, ಇದು ಫಸ್ಟ್ ಟೈಮ್ ನಾವು ಮಾಡಕತ್ತೇವೆ ಅಂತಂದಮೇಲೆ ವಿ ಆರ್ ಆ್ಯಕ್ಚುಲಿ ನಾಟ್ ಪ್ರಿಪೇರ್ಡ್. ಯಾವ ಥರ ಇದನ್ನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಕೇಳಿ ಎಲ್ಲ ಮಾಡಕತ್ತಿದ್ವಿ. ಆಮೇಲೆ ನಮ್ಮದು ಮೇಡ್ಸ್ ಎಲ್ಲ ಹೆಲ್ಪ್ ಮಾಡಕತ್ತಿದ್ರು ನಮಗೆ. ಮಾಡೋದೇನ್ರಿ ಅವ್ರು ಅದನ್ನು ಗೈಡ್ ಮಾಡಿದರು. ತೋ ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವಲ್ಲ. ತೋ ಅಡುಗೆ ಒಳಗೆ ಏನೇನು ಮಾಡಬೇಕಾಗಿತ್ತು ಅದೆಲ್ಲ ನೆಕ್ಸ್ಟ್ ಟೈಮ್ ಆ್ಯಬ್ಸಲ್ಯೂಟ್ಲಿ ಮಾಡ್ತೇವೆ, ಏನೇನು ಮಾಡಬೇಕು. ಇದು ನೋಡ್ರಿ ಪಾನ ಮತ್ತು ಸಾಫ್ ಅವರಿಗೆಲ್ಲ ತಿನ್ನೋ ಸಲುವಾಗಿ ಅದನ್ನೂ ಅರೇಂಜ್ಮೆಂಟ್ ಮಾಡಿದ್ವಿ. ಆ್ಯಂಡ್ ಅವ್ರು ಅಂದರು ಅಡುಗೆ ಭಾಳ ಚಲೋ ಆಗಿತ್ತು, ಸಮಾಧಾನಲೇ ಇದನ್ನು ಮಾಡಿದರು. ಇದು ನೋಡ್ರಿ ದಕ್ಷಿಣ ಕೊಡ್ಬೇಕು ನಾವು ಸಣ್ಣ ಸಣ್ಣ ಮಕ್ಕಳಿಗೆ. ಏನಾಯ್ತು ಅಂತಂದ್ರೆ ಕೆಲವ್ರಿಗೆ ನೋಟ್ ಹೋದು, ಕೆಲವ್ರಿಗೆ ಕಾಯಿನ್ಸ್ ಹೋದು. ಅಮೌಂಟ್ ಅಷ್ಟೇ ಇತ್ತು, ಬಟ್ ಕೆಲವು ನೋಡ್ರಿ ಸ್ವಲ್ಪ ಅಪ್ಸೆಟ್ ಇರಲಿಕ್ಕೆ. ತೋ ಎಲ್ಲರಿಗೂ ಇದನ್ನು ಮಾಡಿ ಆಮೇಲೆ ಅವರಿಗೆಲ್ಲ ಸಿ ಆಫ್ ಮಾಡಿದ್ವಿ. ಕಂಬಿ 24 hours ಸಲುವಾಗಿ ನಮ್ಮ ಮನೆ ಒಳಗೆ ಇಟ್ಟಿರ್ತಾರೆ ಅದನ್ನು. ತೋ ಅದೊಂದು ದೇವ್ರದ್ದು ಬ್ಲೆಸ್ಸಿಂಗ್ ಅಂತೇಳಿ. ಆಮೇಲೆ 2ನೇ ದಿನ ಬಂದು ಅದನ್ನು ಉತ್ತರ ಪೂಜಾ ಮಾಡಿ ಆಮೇಲೆ ತೊಗೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಸಿ ಆಫ್ ಮಾಡಿ ಬಂದ್ವಿ. ಆಮೇಲೆ ಅವ್ರು ಹೇಳಿದರು, ನೀವು ಹೆಣ್ಮಕ್ಳೆಲ್ಲ ಅರ್ಶಿನ ಕುಂಕುಮ ತೊಗೊಂಡು ಆಮೇಲೆನ ಪ್ರಸಾದ ತಗೋರಿ ಅಂತ ಹೇಳಿದರು. ತೋ ದೇವ್ರಿಗೂ ಅರ್ಶಿನ ಕುಂಕುಮ ತೋರಿಸಿ ಆಮೇಲೆ ನಾವು ಎಲ್ಲರಿಗೂ ಉಡಿ ತಿಂದಿದ್ವಿ. ಇದು ನೋಡ್ರಿ ಕಾಫಿ ಇದಾಗಿತ್ತು ನಮಗೆ, ಬಟ್ ಈಗ ಅಂದರೆ ಸ್ವಲ್ಪ ಲೇಟ್ ಆಗಿತ್ತು ಊಟಕ್ಕೆ. ಇವರಾತು ದೇವಿಗೆ ಅಷ್ಟು ಉಡಿ ಸಂಪನ್ನ ಆಯ್ತು ರೀ. ಪ್ರಸಾದ ತೊಗೊಂಡ್ವಿ ನಾವು. ಹಾಂ ರೀ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಚಂದ ಆಯ್ತು ಪೂಜಾ. ಆಮೇಲೆ ಆರತಿ ಅದು ಎಷ್ಟು ಚಂದ ಅಂದ್ರಲ್ಲ. ಈ ಉತ್ತರ ಕರ್ನಾಟಕದ ಸೈಡ್ದ ಆರತಿ ಅನ್ನೋದು ಪದ್ಧತಿ ಅದು. ನಾ ಇಷ್ಟು ಟಯರ್ಡ್ ಆಗಿದ್ನಲ್ಲ, ನನಗೆ ಚೇಂಜ್ ಮಾಡಿ ಯಾವಾಗ ಇದನ್ನು ಸಿಂಪಲ್ ಒಂದು ಗೌನ್ ಹಾಕ್ಕೊಂಡು
ಕೂಡಲಿ ಅಂತ ಅನ್ಸಕತ್ತಿತ್ತು. ಬಿಕಾಸ್ ನಿನ್ನೆಯಿಂದ 2 ಸಲ ಬೈಲ್ಹೊಂಗಲ್ಗೆ ಹೋಗಿ ಬಂದ್ವಿ, 2 ಸಲ ಯರಗಟ್ಟಿಗೆ ಹೋಗಿ ಬಂದ್ವಿ. ಇದು ಹೀಗಾಗಿ ಫುಲ್ ಎಕ್ಸಾಸ್ಟ್ ಆಗಿದ್ದೀನಿ ಈಗ ನಾನು. ದೇವಿ ಮಾ ಎಷ್ಟು ಚಂದ ಕಾಣಿಸಕತ್ತಿಳಲ್ರಿ. ಆಮೇಲೆ ನಮ್ಮ ಮಹಾದೇವ್ದು ಅದು ಕಂಬಿ ತೋ ಮಲ್ಲಿಕಾರ್ಜುನ್ ಮತ್ತು ಭ್ರಮರಾಂಬೆ ದೇವಿ ಶ್ರೀಶೈಲದಾಗ ಏನು ನಮ್ಮ ಮನೆ ದೇವರು ಐತಲ್ಲ ಅಲ್ಲಿದ್ದು ಅದ್ರದ್ದು ಪ್ರತೀಕ ಅದು. ತೋ ಅವ್ರನ್ನ ನಾವು ಪೂಜೆ ಮಾಡಿದಂಗೆ. ಬಿಕಾಸ್ ಶ್ರೀಶೈಲಕ್ಕೆ ನಡ್ಕೊಂಡು ಹೋಗಿ ಬಂದ ಕೂಡಲೇ ಇದನ್ನು ಪೂಜೆ ಮಾಡ್ತಾರೆ ನಮ್ಮ ಕಡೆ. ಸೊ ಎಸ್, ಹಿಂಗೈತಿ ಈ ಥರದ. ನಾವು ಇದಕ್ಕೆ ಆ್ಯಕ್ಚುಲಿ ನಡ್ಕೊತ ಹೋಗಿರ್ತಾರೆ ರೀ ಇವರೆಲ್ಲ, ಕಂಬಿ ತೊಗೊಂಡು ನಡ್ಕೊಂಡು ಹೋಗಿರ್ತಾರೆ. ಆಮೇಲೆ ವಾಪಸ್ ಬಂದ ಕೂಡಲೇ ಎಲ್ಲರೂ ತನ್ನ ಮನೆ ಒಳಗೆ ಕರೆದು ಅದನ್ನು ಭ್ರಮರಾಂಬೆನ ಮಹಾದೇವನ ಜೊತೆ ಕಳಿಸಿದಂಗೆ ಅಂತದ. ಹಿಂಗೆ ನಾವು ಎಕ್ಸಾಕ್ಟ್ಲಿ ನನಗೂ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ, ಬಟ್ ಈ ಪ್ರಕಾರ ಏನೋ ಅಂದ್ರೆ ಅವ್ರ ನಮ್ಮ ಮನೆ ಒಳಗೆ ಪೂಜೆ ಮಾಡಿದ್ವಿ ಅಂದ್ರೆ ಅವರಿಬ್ಬರು ಹಿಂಗೆ ಗುಡಿಗೆ ಹೋದಂಗೆ ಅಂತ ಹಿಂಗೇನೋ. ತೋ ನಾವು ಹೋಗಿದ್ದೇವೆ ರೀ ನಡ್ಕೊತ 3 ಸಲ ಹೋಗಿದ್ದೇವೆ. ಇಟ್ ವಾಸ್ 700 ಸಮಥಿಂಗ್ ಕಿಲೋಮೀಟರ್ಸ್. ಮತ್ತು 14 ದಿವಸ ಹತ್ತಿತ್ತು ನಮಗೆ ನಡ್ಕೊತ ಹೋಗೋಕ್ಕಲ್ಲಿ. ತೋ 3 ಸಲ ಹೋಗಿ ಬಂದೇವೆ ನಾವು. ಸೊ ಖರೆ ಈ ಪೂಜಾ ಅದು ಎಂದೂ ಮಾಡಿಸಿರಲಿಲ್ಲ, ಇದು ಫಸ್ಟ್ ಟೈಮ್ ನಾವು ಪೂಜೆ ಮಾಡಿಸೀವಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇದು ಪೂಜಾ ಲೈಕ್ ಆದ್ರೆ ಗೊತ್ತಲ್ಲ ಗಾಯ್ಸ್. ಕಮೆಂಟ್ ಮಾಡೋದು ಮರಿಬೇಡ್ರಿ, ಲೈಕ್ ಮಾಡೋದು ಮರಿಬೇಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಲವ್ ಯು ಆಲ್, ಪ್ರಣಾಮ.